any question you ask. ಯಾರು ಸಜೆಸ್ಟ್ ಮಾಡಿದ್ರು? ಶಿವರಾಜಣ್ಣ, the one who sit here, he is the initiative. ಬಿಕಾಸ್ ನಮ್ಗೆ ಗೊತ್ತಿರುತ್ತಲ್ಲ, ಯಾಕಂದ್ರೆ ಇಲ್ಲೇ ಬನಶಂಕರಿ ಕಾಲೇಜಲ್ಲಿ ಅಡ್ಡಾಡ್ತಿರ್ತೀವಿ, ಗೊತ್ತಾಗ್ತೀವಿ, ಬಂದು ವಿಚಾರಿಸ್ತೀವಿ, ಕೇಳ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ. ಒಂದು ಬೇರೆ ಇನ್ಸ್ಟಿಟ್ಯೂಷನ್ ಇದಾವೆ, ಬಟ್ ಕಂಪ್ಯಾರಿಸನ್ ಮ್ಯಾಟರ್ಸ್, ರೈಟ್? ಕ್ವಾಲಿಟಿ ಏನು, ಅಶ್ಯೂರೆನ್ಸ್ ಏನು, ಜಡ್ಜ್ಮೆಂಟ್ ಏನು, ದಟ್ ಆಲ್ ಮ್ಯಾಟರ್ಸ್. ಇವಾಗ ನೋಡಿ, 1,000-2,000 ಮ್ಯಾಟರ್ ಆಗಲ್ಲ. ದ ಕಮಿಟ್ಮೆಂಟ್ ಟುವರ್ಡ್ಸ್ ದ ಆರ್ಗನೈಸೇಷನ್, ಸ್ಟೂಡೆಂಟ್ಸ್ಗೆ, ಅದು ಮ್ಯಾಟರ್ ಆಗುತ್ತೆ ಲೈಫಲ್ಲಿ. ದಟ್ಸ್ ಹೌ ಇಟ್ ವರ್ಕ್ಸ್. ಎಲ್ಲ ಒಂದೊಂದು ಕನ್ನಡದಲ್ಲೇ ಕೇಳಿ. ನೀವು ಕಾಲೇಜ್ ವರ್ಕ್ ಮತ್ತೆ ಇದು ವರ್ಕ್ ಹೇಗೆ ಮ್ಯಾನೇಜ್ ಮಾಡೋದು? ನಾನು ಬಿಕಾಮ್, ನನ್ನ ಕಾಲೇಜ್ 2 ಗಂಟೆ ಮುಗಿದಾಯ್ತು. ಸೊ ಊಟ ಮುಗಿಸ್ಕೊಂಡು ಎಂಥೂಸಿಯಾಸಿಸ್ಟ್, ನಾವು ಮಾಡಬೇಕು, ಜೀವನದಲ್ಲಿ ಬೆಳಿಬೇಕು ಅನ್ನೋ ಹಠ ಇದ್ರೆ ವಿಲ್ ಮೇಕ್ ಅ ಟೈಮ್ ಡಿಸಿಪ್ಲಿನ್. ರಾತ್ರಿ 2 ಗಂಟೆಗೆ ಬಂದು ಕೂತ್ಬಿಡ್ತೀವಿ ನಾವು. ವೆನ್ ಇಟ್ ಇಸ್ ಜಾಬ್ ಫೇರ್, ಸರ್ ಎಷ್ಟೋ ಸತಿ ಕಾಲ್ ಮಾಡಿ, ಸರ್ ಬೆಳಿಗ್ಗೆ 4 ಗಂಟೆ ಟ್ರೈನ್ ಇದೆ ಸರ್ ಅಂತ ಹೇಳಿ ಕಾಡ್ತೀವಿ. 5:30 ಟ್ರೈನ್ ಇಟ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಕಾರಲ್ಲಿ ಹೋಗ್ಬಿಟ್ಟಿದ್ವಿ ಬ್ಯಾಡಗಿಗೆ. ಇವರೆಲ್ಲ ಏನಾಗತ್ತಂದ್ರೆ ಜಾಬ್ ಫೇರ್ ಎಸ್ಪೆಷಲಿ ಇವಾಗ MBA ಮುಗಿಸಿ PhD ಮುಗಿಸಿ ದೊಡ್ಡ HR ಅಲ್ಲಿ ಇದ್ದಾಗ, ನಾವು ಜಸ್ಟ್ ಡಿಗ್ರಿಯಲ್ಲಿ ಇದ್ದಾಗ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ವಿ ಫೀಲ್ ಗ್ರೇಟ್. ಅದ್ ನಿಮ್ಗೆ ಜಸ್ಟ್ ಹೇಳಿದ್ರೆ ಈ ತರ ಫೀಲ್ ಆಗುತ್ತೆ. ನೀವು ಅದು ಚಕ್ಕಿನಾಗ ಆಕ್ಷನ್ ತಗೋಬೇಕು. ನೀವು ಅದು ರಿಯಾಲಿಟಿ ಇಮ್ಯಾಜಿನ್ ಮಾಡ್ಕೊಳ್ಳಿ. HR ಮುಂದೆ ದೊಡ್ಡ MNC ಅನಿಲ್ ಸರ್ ಫಾರ್ ಎಕ್ಸಾಂಪಲ್. ಹೇಳ್ತೀನಿ ಚೇತನ್ ಬಗ್ಗೆ. ಅವ್ನ 5ನೇ ಸೆಮ್, ಓಕೆ, ಅವ್ನಿಗೆ ಸ್ವಲ್ಪ ಪಾಕೆಟ್ ಮನೆಗೆ ದುಡ್ಡು ಬೇಕು. ನಾನು ಪಾಕೆಟ್ ಮನೆಗೆ ದುಡ್ಡು ಬೇಕಂದ್ರೆ ಯಾರು ಸುಮ್ಮನೆ ದುಡ್ಡು ಇಸ್ಕೊಳ್ಳಲ್ಲ. ಏನ್ ಚಾತುರ್ಯ ಇದೆ ಅವನ ಹತ್ರ ಅಂದಾಗ HR ನಾವು ಉದ್ಯೋಗ ಮಾಡಿದಾಗ ಇವನಿಗೆ ಬ್ಯಾಡಗಿಗೆ ಕರ್ಕೊಂಡು ಹೋದ್ವಿ. ಬ್ಯಾಡಗಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದು 40 ಕಂಪನಿ ಪಾರ್ಟಿಸಿಪೇಟ್ ಮಾಡಿದ್ರು. ಇವನನ್ನ HR ಅಸಿಸ್ಟೆಂಟ್ ಆಗಿ ಕರ್ಕೊಂಡು ಹೋದ್ರೆ ಒಂದು ಕಂಪನಿಯವ್ರು ಬರಲೇ ಇಲ್ಲ HR. ಸೊ ಚೇತನ್ ನೀನ್ ಕೂಡ್ಬೇಕಪ್ಪ, ನೀನೇ ಇಂಟರ್ವ್ಯೂ ತಗೋಬೇಕು ಅಂದ್ರೆ ದಂಗೊಡ್ಬಿಟ್ಟ. ಆದ್ರೂ ಹೆದರ್ಬೇಡ ಅಂತೇಳಿ ಗಟ್ಟಿ ಮಾಡಿ ಕೂಡಿಸಿದೆ. ಈ ಟುಕ್ 102 ಪೀಪಲ್ ಇಂಟರ್ವ್ಯೂ ಆನ್ ದಟ್ ಡೇ. ಅವ್ನು ಇಂಟರ್ವ್ಯೂ ತಗೊಳ್ಳೋ ಸ್ಟೈಲ್ ನೋಡಿ ಒಬ್ಬ ಕಂಪನಿಯವರು ಆಫರ್ ಕೊಟ್ಟರು. ಆ ಕಂಪನಿ ಬಿಟ್ಟು ನಮ್ಮ ಕಂಪನಿಗೆ ಬಂದ್ಬಿಡಪ್ಪ ಅಂತ ಹೇಳಿದ್ರು. ಅವಾಗ ಇವನು ಅಂದ, ಪಾಪ ಸರ್ ನಾನು ಡೂಪ್ಲಿಕೇಟ್ HR ಆಗಿ ಕೂತಿದ್ದೀನಿ, ಯಾಕಂದ್ರೆ ನಮ್ಮ HR ಬರಲಿಲ್ಲ, ಸರ್ ಕೂಡಿಸ್ಬಿಟ್ಟಿದ್ದಾರೆ ಅಂದ್ರೆ ಅಲ್ಲೇ ಪ್ಲಸ್ ಪಾಯಿಂಟ್ ಆಗ್ಬಿಟ್ಟು, ನೀನ್ HR ಅಲ್ಲದೇ ಇದ್ರೂ ಪರವಾಗಿಲ್ಲ ಕಣ, ಒಳ್ಳೆ ಡೈನಾಮಿಕ್ ಕ್ಯಾರೆಕ್ಟರ್ ಇದೆ ನಿನ್ನ ಹತ್ರ ಅಂತೇಳಿ ಅನಿಲ್ ಸರ್ ಅನ್ನೋರು ಇವತ್ತು ಕೂಡ ಅವರು ಮೊದಲು ಇಂಡಿವಿಜುವಲ್ ಗ್ಲೋಬಲ್ ಸರ್ವಿಸ್ ಅಲ್ಲಿ ಇದ್ರು. ನಿನಗೆ ತಗೊಂಡಾಗ 24.7 ನಲ್ಲಿ ಇದ್ರು ಅವರು. ಮತ್ತೆ ಅಪಾಯಿಂಟ್ ಆಗ್ಬಿಟ್ಟ. ಫೈನಲ್ ಇಯರ್ ಮುಗೀತಾ ಅಂತ ಕೇಳೋರು ದಿನ ಮುಗಿದ ನೆಕ್ಸ್ಟ್ ಡೇ ಆ ಕಂಪನಿಯಾಗ ಇದ್ದಾಗ. ಐ ರಿಮೆಂಬರ್ ಹಿಮ್. ಅಲ್ಲ, ದಟ್ಸ್ ದ ಆಪರ್ಚುನಿಟಿ ಆಫ್ LCC. ನಾನು ಹೇಳಿದೆ LCC ಇಸ್ ನಥಿಂಗ್ ಬಟ್ ಸಿನೋನಿಮ್ ಈಸ್ ಆಪರ್ಚುನಿಟೀಸ್. ಈಗ ಒಳಗಡೆ ಬಂದ್ರೆ ಇಂಟು ದ ಆಪರ್ಚುನಿಟಿ, ಜಸ್ಟ್ ಯುಟಿಲೈಸ್ ಇಟ್. ಅಲ್ಲ, ನಿಮ್ಗೆ ನಾನು ಹೇಳ್ತಾ ಇರೋದೇ, ನೀವು ಬರ್ತೀರಿ ಈಗ ಕಲಿಯೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಹರ್ಷಿತಾ, ಈಗ ನಾನು ಡೇಟಾ ಅನಾಲಿಟಿಕ್ಸ್ ಗೈಡ್ಲೈನ್ ಮಾಡ್ತೀನಿ, ಆಮೇಲೆ ಐ ಗೈಡರ್ ಆನ್ ಟೆಸ್ಟ್. ಆಯ್ತಪ್ಪ, 4 ತಿಂಗಳು ಆಯ್ತು ಸರ್, ಅವಾಗ ಏನ್ ಮಾಡ್ಲಿ ಸರ್ ಅಂದ್ರೆ, ಏನು ಮಾಡಬೇಡ, ಕಂಟಿನ್ಯೂ ಮಾಡ. ನೀನೇನ್ ಕಲ್ಕೊಂಡೆ ಅಲ್ಲ ಅದನ್ನ ಹೇಳಕ್ ಬರ್ಬೇಕು. ಮುಗಿಸಿನಿ ಅಂದ್ರೆ ಏನು ಬರಂಗಿಲ್ಲ. ಕೆಲವರು ಇಂಗ್ಲಿಷ್ ಟೈಪಿಂಗ್ ಮುಗಿಸಿನಿ ಅಂತಾರೆ, ಹೊಡ್ಯಾಕ್ ಬರಂಗಿಲ್ಲ. ಕನ್ನಡ ಟೈಪಿಂಗ್ ಮುಗಿಸಿನಿ ಅಂತಾರೆ, ಹೊಡ್ಯಾಕ್ ಬರಂಗಿಲ್ಲ. ಸಾರಿ ಟು ಇಂಟರಪ್ಟ್. ಎಸ್ ಪ್ಲೀಸ್. ಸೊ ದ ಥಿಂಗ್ ಈಸ್, ಕೆಲವು ಇನ್ಸ್ಟಿಟ್ಯೂಷನ್ ನೋಡಿರ್ತೀರಿ, ಫಾರ್ ಎಕ್ಸಾಂಪಲ್ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ವಿ ಗೋ ಆಸ್ ಎ ಅಡ್ಮಿಷನ್ ಆಸ್ ಎ ಸ್ಟೂಡೆಂಟ್. ಹೋಗ್ತೀವಿ, ಅವ್ರು ಏನು ಹೇಳ್ತಾರೆ ನೋಟ್ ಮಾಡ್ಕೋತಾರೆ, ಬರ್ತೀವಿ, ಅಷ್ಟೇ ಮುಗಿತು. ಬಟ್ ದ ಥಿಂಗ್ LCC ಈಸ್ ವಿ ಬಿಕಮ್ ಅ ಟ್ರೈನರ್. We ourselves behave as a teacher. That is equal to higher pronunciation of education. ನಾವು ಕಲಿಯೋದಲ್ಲದೆ ಇನ್ನೊಬ್ಬರಿಗೆ ಎಕ್ಸಿಕ್ಯೂಟ್ ಮಾಡಿದಾಗ ಇಟ್ ಬಿಕಮ್ಸ್ ಅ ಲಾಂಗ್ ಟರ್ಮ್ ಟೆಂಪರರಿ. ದಟ್ ಹೆಲ್ಪ್ಸ್ ಇವೆಂಚುಯಲಿ ಫಾರ್ ಆಲ್ ದಿ ಸಕ್ಸಸ್ಫುಲ್ ಲೈಫ್. ದಟ್ಸ್ ಹೌ ಇಟ್ ವರ್ಕ್ಸ್. ಇವಾಗ ಎಲ್ಲರೂ ಬರ್ತಾರೆ, ಬಟ್ ಎಲ್ರಿಗೂ ಅದು ಎಂಥೂಸಿಯಾಸಮ್ ಇರೋದಿಲ್ಲ. ವಿ ನೀಡ್ ಟು ಗ್ರೋ, ವಿ ನೀಡ್ ಟು ಅಚೀವ್. ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ನಮ್ದು ಚಲೋ ಐತಿ, ನಿಮ್ದು ಚಲೋ ಐತಿ, ಬಟ್ ವಿ ಶುಡ್ ಮೇಕ್ ಅವರ್ ಓನ್ ಐಡೆಂಟಿಟಿ, ರೈಟ್? ಅಫ್ಕೋರ್ಸ್ ಪಾಸ್ಪೋರ್ಟ್ ಒಳಗೆ ನಮ್ಮ ಹೆಸರು ಇರ್ತೈತಿ, ನಮ್ಮ ಫಾದರ್ ಹೆಸರು ಆಮೇಲೆ ಬರ್ತೈತಿ. ಫಸ್ಟ್ ಇಸ್ ಅವರ್ ನೇಮ್. ದಟ್ ಹೌ ಇಟ್ ವಿ ಶುಡ್ ಜನರೇಟ್ ದ ಸಿಸ್ಟಮ್ ಹಿಯರ್. ನೋಡಿ, ನಮ್ಮ ಹುಡುಗ ಅಂತ ನನಗೆ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ನಾವೇನು ಸೆಟ್ ಮಾಡಿದ್ವಾ, ನಿಮಗ್ ಬರಕ್ ಹೇಳಿದ್ವಾ, ಈ ಟೈಮಿಗೆ ಬಂದ್ಬಿಡಮ್ಮ, ಒಂದು ಇಂಟರ್ವ್ಯೂ ಐತೆ, ನಮ್ಮ ಹುಡುಗ ಮಾತಾಡ್ತಾನೆ ಅಂತ ಹೇಳಿದ್ವಾ? ಇದೆಲ್ಲ ದೈವಾನುಸಾರವಾಗಿ ಹೋಗ್ತದೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಅವರ್ ಕರ್ಮ, ಅಲ್ಲ? ಗುಡ್. ಅದೇ ನಿಮ್ಮಿಂದ ಏನಾದ್ರು ಕ್ವಶನ್ ಇದೆ ಅವ್ರಿಗೆ? ಬಿಕಾಮ್ ಅಲ್ಲ, ಕೇಳಿ. ಐ ಆಮ್ ಆಲ್ಸೋ ಫ್ರಮ್ ಬಿಕಾಮ್. ಯಾವ ನಿಮ್ದು? ಬಿಜಾಪುರ. ನಿಮ್ದು? ಬೆಳಗಾವಿ.